ಹಲೋ, ಹಾಯ್, ಗುಡ್ ಮಾರ್ನಿಂಗ್, ಹ್ಯಾವ್ ಅ ಗುಡ್ ಡೇ. ಇವತ್ತು ಇನ್ನೊಂದು ತುಂಬ ಈಸಿಯಾಗಿರೋ ರೆಸಿಪಿ. ನಿಮಗೆ ಗೊತ್ತು, ಮಕ್ಕಳನ್ನು ಇಟ್ಕೊಂಡು ಕೆಲಸ ಬೇಗ ಮಾಡಿ ತಿಂಡಿ ಮಾಡೋದು ತುಂಬ ಕಷ್ಟ. ಅದಕ್ಕೆ ನಾನು ಏನೇ ಮಾಡಿದ್ರು ಮ್ಯಾಕ್ಸಿಮಮ್ ತುಂಬ ಈಸಿಯಾಗಿರೋ ರೆಸಿಪಿನೇ ತರ್ತೀನಿ. ಎಗ್ ರೆಸಿಪಿ, ಬಾಯ್ಲ್ಡ್ ಎಗ್, ಚಪಾತಿ ಮತ್ತು ನಮ್ಮದು ಪರೋಟ ಅದಕ್ಕೆಲ್ಲ ತುಂಬ ಈಸಿ ಆಗ್ತದೆ. ಟಿಫಿನಿಗೂ ಕಳಿಸ್ಬೋದು, ಹಾಗೇನಿಲ್ಲ. ತುಂಬ ಈಸಿಯಾದ ಐಟಮ್. ಬೆಳಿಗ್ಗೆ ಮಾಡಿದರೆ ತುಂಬ ಒಳ್ಳೆಯದು. ಸ್ಪೆಷಲ್ ಡಿಶ್ ಎಲ್ಲ ಸಂಡೇ ಇಡಬೇಕು. ಓಕೆ, ಫೈನ್. ಫಸ್ಟ್ ಪ್ಯೂರ್ ಕೊಕೊನಟ್ ಆಯಿಲ್. ನಿಮಗೆ ಗೊತ್ತು, ಆಯಿಲ್ ಯಾವುದು ಯೂಸ್ ಮಾಡ್ತೇವೆ ಅದು ತುಂಬ 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 ಇಂಪಾರ್ಟೆಂಟ್. ಈಗ ಹಾರ್ಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ತುಂಬಾ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಪ್ಯೂರ್ ಕೊಕೊನಟ್ ಆಯಿಲ್, ಆನಂತರ ಗಾರ್ಲಿಕ್, ಸ್ವಲ್ಪ ಬಾಡಿದ ನಂತರ ಆನಿಯನ್ ಎಲ್ಲ ಚಿಕ್ಕ ಚಿಕ್ಕದೇ, ಒಂದೊಂದೇ ಆನಿಯನ್, ಒಂದೊಂದೇ ಟೊಮ್ಯಾಟೊ ತೊಗೊಂಡಿದ್ದೇನೆ. ಇದನ್ನು ಬಾಡಿಸಿ ಇನ್ನೊಂದರಲ್ಲಿ ಎಗ್ಗನ್ನು ಬಾಯ್ಲ್ ಮಾಡಿಡಿ. ಎಗ್ ಬಾಯ್ಲ್ ಆಗಿಟ್ಟರೆ ಈಸಿ ಆಗ್ತದೆ ಕಟ್ ಮಾಡಿ ಬೇಗ ಬೇಗ ಮಾಡಲಿಕ್ಕೆ. ಅದೇ ನಾವು ಬೆಳಿಗ್ಗೆ ಇಕ್ಕಿರಬೇಕು, ಆಚೆ ಸೈಡ್ ಅದು ಈಚೆ ಸೈಡ್ ಇದು, ಯಾವುದು ಎಷ್ಟು ಬೇಗ ಆಗ್ತದೆ ಅಷ್ಟು ಒಳ್ಳೆಯದು. ಟಿಫಿನ್ಗೆ ಆಗಿ ಲಾಸ್ಟ್ ಮೂಮೆಂಟಿಗೆ ರೆಡಿ ಆಗದೆ ಓಡಿ ಹೋಗೋದಕ್ಕಿಂತ, ನಿಧಾನವಾಗಿ ಮಾಡೋದಕ್ಕಿಂತ ಈಸಿ ಇರುವ ಐಟಮ್ಸನ್ನು ನಾವು ಪಿಕ್ ಮಾಡಿದರೆ, ಆ್ಯಕ್ಚುಲಿ ಇನ್ನೊಂದು ಟಿಪ್ ಹೇಳಬೇಕಂತ ಹೇಳಿದರೆ, ನಾಳೆ ಬೆಳಿಗ್ಗೆ ಏನು ಮಾಡಬೇಕು ಅಂತ ಇವತ್ತೇ ನಾವು ಪ್ರಿಪೇರ್ ಆದರೆ ತುಂಬಾ ಬೆಸ್ಟ್. ಸೊ ದ್ಯಾಟ್ ಬೆಳಿಗ್ಗೆ ಏನು ಮಾಡೋದು ಅನ್ನೋ ಚಿಂತೆ ಇರೋದಿಲ್ಲ. ಲಾಸ್ಟ್ ಮೂಮೆಂಟಿಗೆ ಅದು ಮಾಡಿದಷ್ಟು ತುಂಬ ಒಂದು ಐಟಮನ್ನು ನಾವು ಎಷ್ಟು ಬೇಗ ಹೇಗೆ ಮಾಡ್ತೇವೆ ಅದು ಇಂಪಾರ್ಟೆಂಟು. ಆ್ಯಂಡ್ ಕುಕ್ಕಿಂಗ್ ಅಂದರೆ ಯಾವ ಐಟಮನ್ನು ಯಾವ ಟೈಮಿಗೆ ಎಷ್ಟು ಪ್ರಮಾಣದಲ್ಲಿ ಆಗಬೇಕು ಅದಕ್ಕೆ ಕುಕ್ಕಿಂಗ್ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಮೀನ್, ಹಾಗೆ ಬಿಲೀವ್ ಮಾಡ್ತೇನೆ. ಆ್ಯಂಡ್ ಎಷ್ಟೋ ಜನ ಹೇಳ್ತಾರೆ ಕುಕ್ಕಿಂಗ್ ಬರೋದಿಲ್ಲ ನನಗೆ, ಮಾಡಿದ ಐಟಮು ನಾನು ಥಿಂಕ್ ಮಾಡಿದ ರೀತಿಗೆ ಬರೋದಿಲ್ಲ ಅಂತ. ಆ್ಯಕ್ಚುಲಿ ನೀವು ಯಾವುದೇ ಕೆಲಸ ಮಾಡಿ ಅದನ್ನು ವಿತ್ ಪ್ಯಾಷನ್ ಮಾಡಿ, ಅದನ್ನು ಲೈಕ್ ಮಾಡಬೇಕಲ್ಲ ಇಷ್ಟು ಜನರಿಗೆ ಅಂತ ಮಾಡಿದರೆ ಅದು ಯಾವುದು ಅದರದ್ದು ಔಟ್ಕಮ್ ಅಷ್ಟು ಚೆನ್ನಾಗಿ ಬರಲ್ಲ. ಓಕೆ, ನಾನು ಮೆಣಸು ಹಾಕಿದ್ದೇನೆ, 2 ಸಹ ಹಾಕ್ಬೋದು, ಖಾರಕ್ಕೆ ತಕ್ಕಷ್ಟು. ನಿಮಗೆ ಎಷ್ಟು ಖಾರ ಇಷ್ಟ, ಎಷ್ಟು ಉಪ್ಪು ಇಷ್ಟ ಅದರ ಮೇಲೆ ಡಿಪೆಂಡ್. ಆ್ಯಂಡ್ ಟೊಮ್ಯಾಟೊ. ನಮ್ಮಾಚೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಇಲ್ಲಿ ಒಂದು PVS ಹತ್ರ ಬಾಯ್ಲ್ಡ್ ಚರ್ಮುರಿ ಕಾರ್ನರ್ ಅಂತ ಉಂಟು. ಅಲ್ಲಿ ಬಾಯ್ಲ್ಡ್ ಚರ್ಮುರಿ ತುಂಬ ಫೇಮಸ್, ಈಗ ಬೇರೆ ಕಡೆ ಶಿಫ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಬರ್ತದೆ ಬಾಯ್ಲ್ಡ್ ಎಗ್ ಬುರ್ಜಿ ಅಂತ. ಎಗ್ ಬುರ್ಜಿ ಅಲ್ಲ, ಬಾಯ್ಲ್ಡ್ ಎಗ್ ಚಿಲ್ಲಿ ಅಂತ ಇರಬೇಕು. ಇದೇ ಥರ ಮಾಡ್ತಾರೆ ಮೋಸ್ಟ್ಲಿ. ಅವರಿಗೆ ಅದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಉಂಟು. ಆ ಮಸಾಲ ಅವರು ಹಾಕೋದ್ರಿಂದ ಅದು ಸ್ವಲ್ಪ ಬೇರೆ ಟೈಪ್ ಆಗಬಹುದು. ಬಟ್ ನಾನು ಮ್ಯಾಕ್ಸಿಮಮ್ ಇದನ್ನು ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತಿಂದ ನಂತರ. ಓಕೆ, ಫೈನ್. ಈಗ ಇದಕ್ಕೆ ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಇದನ್ನು ಹಾಕಿ, ಸ್ವಲ್ಪ ನೀರು ಹಾಕಿ ಇದನ್ನು ಬಾಡಲಿಕ್ಕೆ ಬೇಡಿ. ಒಂದು ಒಳ್ಳೆ ಬೇಯಲಿ, ಇಲ್ಲದಿದ್ದರೆ ಹಸಿ ಇರ್ತದಲ್ಲ. ನೋಡಿ, ಕುಕ್ಕಿಂಗಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಆಯಿಲಲ್ಲಿ ಬೇಯುವುದಕ್ಕೆ ಮತ್ತು ನೀರಲ್ಲಿ ಬೇಯುವುದಕ್ಕೆ ಡಿಫ್ರೆನ್ಸ್ ಉಂಟು. ಈಗ ನಾನು ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಸಹ ಹಾಕಿದ್ದೇನೆ. ಸ್ವಲ್ಪ, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಮಾರ್ನಿಂಗ್ ಸಹ ನಾವು ತಿಂತೇವಲ್ಲ, ಬ್ರೇಕ್ಫಾಸ್ಟಿಗೆ ತಿನ್ನುವ ಐಟಮ್ಸಿಗೆ ಜಾಸ್ತಿ ಖಾರ ಅಷ್ಟೇನು ಒಳ್ಳೆ ಆಗೋದಿಲ್ಲ. ಸೊ ಈಗ ಬಾಯ್ಲ್ ಮಾಡಿದ ಎಗ್, ಇದನ್ನು 2 ಪೀಸ್ ಮಾಡಿ ಸಹ ಹಾಕ್ಬೋದು, 4 ಪೀಸ್ ಸಹ ಮಾಡಿ ಹಾಕ್ಬೋದು, ಹೇಗೆ ಸಹ ಮಾಡ್ಬೋದು. ಇದರಿಂದ ಎಗ್ಗಿದೊಂದು ಪ್ಲಸ್ ಪಾಯಿಂಟ್ ಎಂತ ಅಂತ ಹೇಳಿದರೆ, ಈಗ ಪನ್ನೀರ್ ಅದೆಲ್ಲ ಐಟಮ್ಗೆ ಒಂದು ಓನ್ ಟೇಸ್ಟ್ ಬಿಡೋದಿಲ್ಲ ಅದು ಬೇಯ್ದ ನಂತರ. ನಾವೆಂತ ಹಾಕಿದ್ದೇವೆ ಮಸಾಲೆ ಅದರ ಟೇಸ್ಟ್ ಅದು ಹಿಡಿಯೋದು. ಬಟ್ ಎಗ್, ಚಿಕನ್, ಪ್ರಾನ್ಸ್ ಈ ಐಟಮ್ಸ್ ಹೇಗೆ ಅಂತ ಹೇಳಿದರೆ ಅದರದ್ದು ಒಂದು ಟೇಸ್ಟ್ ಬಿಡ್ತದೆ. ಈಗ ಎಗ್ ಯಾಕ್ ಅದು ತುಂಬ ಒಂದು ಮಸಾಲೆ ಥರವೇ ಆಗ್ತದೆ. ನಾನು ಸ್ವಲ್ಪ ನೀರಿಡ್ತೇನೆ, ಯಾಕೆಂದರೆ ನಾನು ಚಪಾತಿಗೆ ಮಾಡ್ತಿದ್ದೇನೆ. ಇದು ಈಸಿ, ರೆಡಿ ಟು ಸರ್ವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.